ವಿಷ್ಣುವಲ್ಲಿ ಒಂದು ಗುಣ ಐತಂತೆ, ಅದು ಅನ್ಲಿಮಿಟೆಡ್ ಡಿಸೈರ್. ಅನ್ಲಿಮಿಟೆಡ್ ಡಿಸೈರ್ ಅಥವಾ ಅಮಿತವಾದಂಥ ಆಸೆಗಳು, ಅದಕ್ಕೆ ಇನ್ನೊಂದು ಹೆಸರೇ ಅಮಿತಾಶ್. ಅವನಲ್ಲೂ ಈ ಥರ ಗುಣಗಳನ್ನು ನಾನು ನೋಡಿದ್ದೇನೆ. ಇನ್ನು ಹೇಳ್ಬೇಕಂದ್ರೆ ಅವನು ಈಸ್ ಅ ವೆರಿ ಗುಡ್ ಆರ್ ಅ ಗ್ರೇಟ್ ಡೈರೆಕ್ಟರ್, ಲೀಡರ್ ಆ್ಯಂಡ್ ಅನ್ ಅನಲೈಸರ್. ಡೈರೆಕ್ಟರ್ ಯಾಕೆ ಹೇಳ್ತೀನಿ ಅಂದರೆ, ಹಿಂಸೆ ಅಂತ ಒಂದು ಶಾರ್ಟ್ ಫಿಲ್ಮಿನ ನಾವು ಪ್ಲ್ಯಾನ್ ಮಾಡಿ ಎಲ್ಲ ಸೇರಿಕೊಂಡು ಒಂದು ಸ್ಟೇಜ್ ತನಕ ಮುಗಿಸಿದ್ವಿ. ಅದಕ್ಕೆಲ್ಲ ಕಾರಣ ಅಮಿತಾಶೆ. ಯಾಕೆಂದರೆ ಅವ್ರ ಊರಲ್ಲಿ ಆಗ್ತಿದ್ದಂತಹ ಸೋಷಿಯಲ್ ಇಶ್ಯೂಸ್ನ ತಗೊಂಡು ಅವನು ಅದನ್ನು ತುಂಬ ಚೆನ್ನಾಗಿ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅದ್ರ ಮೇಲೆ ತುಂಬ ಹಾರ್ಡ್ ವರ್ಕ್ ಮಾಡಿ ಒಂದು ಸ್ಟೇಜ್ನಾಗ ತಗೊಂಡಿದ್ದೀವಿ. ಅದರಲ್ಲಿ ನಾನು ವಿಲನ್ ಪಾತ್ರ ಮಾಡಿದ್ದೀನಿ. ಅವನು ಪ್ರಾಬ್ಲಿ ಅವನೇ ಫಸ್ಟ್ ಡೈರೆಕ್ಟರ್, ನಾನು ನಂತರ ವರ್ಕ್ ಮಾಡಿರೋದು. ಇದು ಬಿಟ್ಟರೆ ಅನಲೈಸರ್ ಅಂತ ಏನಿಗೆ ಹೇಳ್ತೀನಿ ಅಂದರೆ, ನಾವು ಏನಾಗಿ ಮಾತಾಡೋದೇ ಆರ್ಟು, ಹಿಸ್ಟ್ರಿ ಇಲ್ಲ ಅಂದರೆ ಫಿಸಿಕ್ಸ್ ಬಗ್ಗೆ ಮಾತಾಡ್ತೀವಿ. ಅವನು ಹಿಸ್ಟ್ರಿ ಅನ್ನೋ ಇನ್ಸಿಡೆನ್ಸ್ನ ಇಟ್ಕೊಂಡು ಫಿಸಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಮುಖಾಂತರ ಒಂದು ಆರ್ಟಿಸ್ಟಿಕ್ ವೇಯಲ್ಲಿ ಅವನು ಯಾವುದೇ ವಿಷಯಗಳನ್ನಾದರೂ ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ. ಅದು ತುಂಬ ಇಷ್ಟ ಆಗುತ್ತೆ. ಅವನು ಎಷ್ಟೋ ಬ್ಲಾಗ್ಸ್ ಎಲ್ಲ ಬರ್ತಿದ್ದಾನೆ. ಆ ಬ್ಲಾಗ್ಸ್ನ ಓದಿದ್ರೆ ಸೀರಿಯಸ್ಸಿಗೆ ಎಲ್ಲ ಕ್ರೇಜಿ ಫ್ಯಾನ್ಸ್ ಆಗಿಬಿಡ್ತಾರೆ. ಆ ಥರ ಇದೆ ಬ್ಲಾಗ್ಸು. ನಮ್ಮಪ್ಪನೂ ಅದನ್ನೆಲ್ಲ ಓದಿ ತುಂಬ ಬುದ್ಧಿವಂತ ಹುಡುಗ ಏನು ಅಂತ ಎಲ್ಲ ಹೇಳಿರೋದು ಮಾತು ತುಂಬ ಇದೆ. ಒಳ್ಳೆ ಲೀಡರ್ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ನಮ್ಮ ಫ್ರೆಂಡ್ಸ್ ಗ್ಯಾಂಗ್ನೆಲ್ಲ ತುಂಬ ಒಟ್ಟಿಗೆ ಕೂಡಿಸ್ತಾನೆ. ನಾವೆಲ್ಲ ಎಷ್ಟೋ ಸರಿ ಡಾಬಾಗಳಲ್ಲಿ ಎಷ್ಟೋ ಮೆಮೊರೀಸ್ ಎಲ್ಲ ಅವನ ಜೊತೆ ಕಳೆದಿದ್ದೀವಿ. ಅವ್ನು ಕೆಲವು ವಿಷಯದಲ್ಲಿ ತುಂಬ ರೆಬಲ್ ಆಗಿರ್ತಾನೆ. ಈಗ ಕನ್ನಡ ಅನ್ನೋ ಭಾಷೆ ವಿರುದ್ಧವಾಗಿ ಯಾರೋ ಮಾತಾಡಿದ್ರೆ ಅಥವಾ ದೇಶದ ವಿಷಯವಾಗಿ ಯಾರಾದರೂ ವಿರುದ್ಧವಾಗಿ ಮಾತಾಡಿದರೆ ಅವನು ಅದಕ್ಕೆ ಒಂದು ಕೌಂಟ್ರ್ ಕೊಡ್ತಾನೆ. ಇಷ್ಟು ಬಿಟ್ಟರೆ ಅವನಲ್ಲಿ ಸ್ವಲ್ಪ ಹಿಟ್ಲರ್ ಕ್ವಾಲಿಟೀಸ್ ಇದೆ, ಸ್ವಲ್ಪ ಡಿಕ್ಟೇಟರ್ ಕ್ವಾಲಿಟೀಸು ಸ್ವಲ್ಪ ಇದೆ ಮೈನ್ಯೂಟಾಗಿ. ಸೊ ಅದು ಅದು ಗೊತ್ತಿಲ್ಲ, ಅದು ಅವನಿಗೆ ಕೇಳಬೇಕು ಆ್ಯಕ್ಚುಲಾಗಿ. ಅದು ಏನಕ್ಕೆ ಅದು ಉಟ್ಕೊಂತು ಅನ್ನೋದು ಅವ್ನಿಗೆ ಇಷ್ಟಪಟ್ಬಿಟ್ಟು ಬಂದಿದ್ದ ಅಥವಾ ಬೇರೆ ಯಾವ್ದಾರು ಇನ್ಫ್ಲುಯೆನ್ಸ್ ಆಯಿತಾ ಅಂತ ಅದನ್ನು ಕೇಳಬೇಕು. ಇಷ್ಟು ಬಿಟ್ಟರೆ ವಿಷ್ಣುವಿನ ಹೆಂಡತಿ ಲಕ್ಷ್ಮಿ. ಸೊ ಇವನು ಕೈಯಲ್ಲಿ ಯಾವಾಗಲೂ ದುಡ್ಡು ಓಡಾಡ್ತಿರುತ್ತೆ, ಚಿಕ್ಕ ವಯಸ್ಸಿಂದನೂ ನೋಡಿದ್ದೀನಿ. ಸೊ ಹಂಗೆ ಅಭಿವೃದ್ಧಿಯಾಗಿ ಅವನ ಕೈಯಲ್ಲಿ ಇನ್ನೂ ಹೆಚ್ಚಿಗೆ ಲಕ್ಷ್ಮಿ ಓಡಾಡಲಿ, ಮತ್ತು ನಿನ್ನ ಎಲ್ಲ ಓಡಾಡಿ ನಿಮಗೆ ತುಂಬ ಒಂದು ಅಭಿವೃದ್ಧಿ ಆಗಲಿ ಅಂತ ನಾನು ಆಶ್ರಯಿಸ್ತಾ ನಾನು ಮಾತನ್ನ ಮುಗಿಸ್ತೀನಿ. ವಿಶ್ ಯು ಹ್ಯಾಪಿ ಬರ್ತ್ಡೇ, ಹ್ಯಾವ್ ಅ ಗ್ರೇಟ್ ಡೇ ಆ್ಯಂಡ್ ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಇಯರ್. ಥ್ಯಾಂಕ್ ಯು. ಮೊದಲನೇದಾಗಿ ಅಮಿತಾಶ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಮಿತಾಶ್ ಒಂಥರ ವಿಭಿನ್ನವಾದ ವ್ಯಕ್ತಿತ್ವ ಅವನು ತುಂಬ ವಿಷಯಗಳನ್ನು ಬಲ್ಲವನು. ಅದು ಸಾಹಿತ್ಯ ಆಗಿರ್ಬೋದು, ಕಲೆ ಆಗಿರ್ಬೋದು, ಅಥವಾ ಅವನ ನೆಚ್ಚಿನ ಚಿತ್ರರಂಗ ಆಗಿರ್ಬೋದು. ಅಮಿತಾಶ್ ಜೊತೆ ಇರಬೇಕಾದ್ರೆ ಬೋರ್ ಆಗಲ್ಲ, ಯಾಕಂದರೆ ಅವನಿಗೆ ಯಾವತ್ತೂ ವಿಷಯಗಳದ್ದು ಒಂಥರ ಸ್ಕೇರ್ಸಿಟಿ ಇರಲ್ಲ. ಸೊ ಯಾವಾಗಲೂ ಅವನ ಹತ್ರ ಏನೋ ಒಂದು ವಿಷಯ ಇರುತ್ತೆ ಮಾತಾಡಬೇಕಂದ್ರೆ. ಮತ್ತು ಎಲ್ಲರೂ ಚಿತ್ರನ ಜಸ್ಟ್ ಎಂಜಾಯ್ ಮಾಡಲಿಕ್ಕೆ ನೋಡಿದ್ರೆ ಅವನು ಅದನ್ನೆಲ್ಲ ತರ್ಕ ಮಾಡಿ ಅದನ್ನ ಚಿತ್ರವನ್ನು ಅಧ್ಯಯನ ಮಾಡಿ, ಇಲ್ಲ ಮಾರುತಿ ಇದು ಸ್ಕ್ರೀನ್ ಪ್ಲೇ ಈ ಥರ ಇರಬೇಕಾಗಿತ್ತು, ಡೈಲಾಗ್ ಈ ಥರ ಇರಬೇಕಾಗಿತ್ತು ಅಂತೆಲ್ಲ ಹೇಳ್ತಿದ್ದ ಅವನು. ಸೊ ಅವನು ಒಳ್ಳೆ ಡೈರೆಕ್ಟರ್ ಆಗಬೇಕು ಅಂತ ತುಂಬ ಆಸೆ ಅವನಿಗೆ. ಸೊ ಒಳ್ಳೆ ಡೈರೆಕ್ಟರೇ ಆಗಲಿ ಅಂತ ಆಶಿಸ್ತೀನಿ. ಹಾಗೂ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಆ್ಯಕ್ಚುಲಿ ನಾವು ಇಂಜಿನಿಯರಿಂಗ್ ಆದ ತಕ್ಷಣ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ನಾನು ಅಮಿತಾಶ್ ಇಲ್ಲಿಂದ ಹೊರಡಬೇಕಾಯಿತು, ಮತ್ತು ಅವನ ಇನ್ನೊಬ್ಬ ಫ್ರೆಂಡು ಬಾಲಾಜಿ ಮಂಗಳೂರಿಂದ ಜಾಯಿನ್ ಆಗೋನಿದ್ದ. ಆ್ಯಕ್ಚುಲಿ ಇನಿಷಿಯಲಾಗಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು 2-3 ದಿವಸಕ್ಕಷ್ಟೇ. ಆದರೆ ಆ್ಯಕ್ಚುಲಿ ನಾವು ತುಂಬಾ ಚೆನ್ನಾಗಿತ್ತು ಟ್ರಿಪ್ಪು, ತುಂಬ ಎಂಜಾಯ್ ಮಾಡಿದ್ವಿ. ಸೊ ತುಂಬಾ ಡಿಸ್ಕಸ್ ಮಾಡ್ತಾಯಿದ್ವಿ, ಲೈಕ್ ತುಂಬಾ
ನಮ್ಮದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು. ನಮ್ಗೆ ಯಾವಾಗೂ ವಿಷಯಗಳ ಇದೇ ಇರಲಿಲ್ಲ, ಕೊರತೆ ಇರಲಿಲ್ಲ. ಅದಕ್ಕೋಸ್ಕರ ಆ್ಯಕ್ಚುಲಿ ನಾವು ಟ್ರಿಪ್ಪು 2 ದಿವಸ ಇದ್ದಿದ್ದನ್ನು ಇನ್ನೂ 3 ದಿವಸ ಎಕ್ಸ್ಟೆಂಡ್ ಮಾಡಿ ಆಲ್ಮೋಸ್ಟ್ 7 days ಟ್ರಿಪ್ ಮಾಡಿದ್ವಿ ಬೈಕಲ್ಲಿ. ಸೊ ಅದು ಮರೆಯಲಾಗದ ಒಂದು ಅನುಭವ. ಮತ್ತು ಇನ್ನೂ ಒಂದು ಏನಂದರೆ, ಇಂಜಿನಿಯರಿಂಗ್ ಆದ ತಕ್ಷಣ ಒಂದ್ಸಲಿ ಪೀಣ್ಯಾಗೆ ನಾನು ಅವನು ಬೈಕಲ್ಲಿ ಕೆಲಸ ಹುಡುಕ್ಲಿಕ್ಕೆ ಹೋಗಿದ್ವಿ. ಆಲ್ಮೋಸ್ಟ್ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಫುಲ್ ಪೀಣ್ಯ ಇಂಡಸ್ಟ್ರಿ ಎಲ್ಲ ಸುತ್ತಿದ್ವಿ. 2nd stage ಒಂದು ಕೆಲಸನೂ ಕೊಡಲಿಲ್ಲ ಯಾರು. ಆವಾಗ ಡಿಸೈಡ್ ಮಾಡಿದ್ವಿ, ಓಕೆ ಹಿಂಗಾದರೆ ಆಗಲ್ಲ, ಏನಾದರೂ ಒಂದು ಮಾಡಬೇಕು ಅಂತ. ಅಮಿತಾಶ್ಗೆ ಮತ್ತೊಮ್ಮೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ನಿರ್ದೇಶಕನಾಗಲಿ, ಪುಟ್ಟಣ್ಣ ಕಣಗಾಲ್, ಶಂಕರ್ ನಾಗ್ ಅವರ ಸಾಲಲ್ಲಿ ನಿಲ್ಲಿ ಅಂತ ಆಶಿಸುತ್ತೇನೆ. ಹಾಗೂ ನಿನ್ನ ಗೆಳೆತನ ಸದಾಕಾಲ ಹೀಗೆ ಇರಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಅಮಿತಾಶ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನನಗೆ 2 ದಿನ ಟೈಮ್ ಆಗುತ್ತೆ ಅವನ ಬಗ್ಗೆ ಬ್ರೀಫಿಂಗ್ ಕೊಡೋದಕ್ಕೇನೆ. ಯಾಕಂದ್ರೆ ನಾವು 3rd standard ಇಂದ ಫ್ರೆಂಡ್ಸ್. ಬಟ್ ಒಟ್ಟಿನಲ್ಲಿ ಏನ್ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಐ ರಿಯಲಿ ವಿಶ್ ಹಿಮ್ ಆಲ್ ದ ಬೆಸ್ಟ್ ಫಾರ್ ಹಿಸ್ ಫ್ಯೂಚರ್ ಅಂಡ್ ಹ್ಯಾಪಿ ಬರ್ತ್ಡೇ ಅಮಿತಾಶ್. ಬಾಯ್. ಹಲೋ ಮೀ, ನಮಸ್ಕಾರ. ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಅಮಿತಾಶ್ ಬಗ್ಗೆ ಹೇಳಬೇಕು ಅಂದರೆ, ಪ್ರತಿಯೊಬ್ಬರ ಜೀವನದಲ್ಲಿ ಈ ಹದಿಹರೆಯ ಟೀನೇಜ್ ಅಂತ ಒಂದು ಕಾಲ ಇರುತ್ತಲ್ಲ, ಅದು ಬಹಳ ಕಾಲ ನೆನಪಲ್ಲಿ ಉಳಿಯುವಂಥದ್ದು. ನನ್ನ ಜೀವನದಲ್ಲಿ ಸ್ಟಾರ್ ಅಕಾಡೆಮಿ ಮುಖಾಂತರ ಒಬ್ಬ ಸ್ಟಾರ್ ಆಗಿ ಆ ಒಂದು ಹದಿಹರೆಯ ಕಾಲದಲ್ಲಿ ಬಂದಂಥವನೇ ಅಮಿತಾಶ್. ಸ್ಟಾರ್ ಅಂತ ಹೇಗೆ ಹೇಳ್ತಾ ಇದ್ದೀನಿ ಅಂದರೆ, ಅದಕ್ಕೊಂದು ಕಾರಣ ಇದೆ. ಸ್ಟಾರಲ್ಲಿ ಇರುವಂಥ ಹೊಳಪು, ಆ ಒಂದು ಶಕ್ತಿ ನಿನ್ನಲ್ಲಿ ಇರೋ ಒಂದು ಕ್ಯಾರೆಕ್ಟರ್ಗೆ ಸೀಮಿತವಾಗಿದೆ. ಅಂದರೆ ಅದನ್ನ ಹೋಲಿಸ್ಕೋಬೋದು. ಏನಪ್ಪ ಅದು ಅಂತಂದರೆ, ಯಾವುದೇ ಒಂದು ವಿಷಯನ ಮ್ಯಾಕ್ರೋಸ್ಕೋಪಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ಮೈಕ್ರೋಸ್ಕೋಪಿಕ್ ಪಾಯಿಂಟ್ ಆಫ್ ವ್ಯೂವರೆಗೂ ಅನಲೈಸ್ ಮಾಡುವಂಥ ಶಕ್ತಿ ಇದೆಯಲ್ಲ, ಕಲೆ ಇದೆಯಲ್ಲ, ಅದು ಬಹಳ ಅದ್ಭುತವಾದಂಥದ್ದು. ನನಗೆ ಗೊತ್ತಿರೋ ಪ್ರಕಾರ ನನ್ನ ಫ್ರೆಂಡ್ ಸರ್ಕಲಲ್ಲಿ ಈ ಥರ ಒಂದು ಕಲೆ ಇರೋದು ಅಂಥವ್ರನ್ನ ನೋಡಿರೋದು ಬಹಳ ಕಮ್ಮಿ ಇದೆ. ಸೊ ಹ್ಯಾಟ್ಸ್ ಆಫ್ ಟು ಯು ಫಾರ್ ದ್ಯಾಟ್. ಇದು ದೇವರು ಕೊಟ್ಟಿರೋಂಥ ಒಂದು ಅದ್ಭುತವಾದಂಥ ಕಲೆ. ಆದರೆ ಈ ಕಲೆ ಇದೆಯಲ್ಲ, ಈ ಕಲೆನ ನೀನು ಒಂದು ಟೂಲ್ ಆಗಿ ಉಪಯೋಗಿಸ್ಕೋಬೇಕಾದ್ರೆ ಯಾವುದೇ ಒಂದು ವಿಷಯ ಅಥವಾ ವಿಚಾರದ ಅಗತ್ಯ, ಅದ್ರ ಗಂಭೀರತೆ ಅದ್ರ ಮೇರೆಗೆ ನೀನು ಅನಲೈಸ್ ಮಾಡೋದು ಬಹಳ ಸೂಕ್ತ ಅಂತ ಅನ್ಸುತ್ತೆ. ಯಾಕಂದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಅನಲೈಸ್ ಮಾಡೋಕ್ಕೆ ಹೋದಾಗ ಒಂದು ಗೊಂದಲ ಸೃಷ್ಟಿಯಾಗಿ ಆ ಗೊಂದಲದಲ್ಲಿ ಸಿಕ್ಕಾಕೊಂಡು ಆ ಮೂಲ ವಿಷಯದ ಮೇಲೆ ಇರೋ ಆಸಕ್ತಿ ಕಮ್ಮಿ ಆಗ್ತಾ ಬರುತ್ತೆ. ಈ ಒಂದು ಕಮ್ಮಿ ಆಗೋ ಒಂದು ಆಸಕ್ತಿ ಕಮ್ಮಿ ಆಗೋದು ಇದೆಲ್ಲ, ಅದು ನಾನು ನಿನ್ನಲ್ಲಿ ಬಹಳಷ್ಟು ವಿಷಯದಲ್ಲಿ ನೋಡಿದ್ದೀನಿ. ಸೊ ಹಾಗಾಗಿ ಆಸಕ್ತಿನ ಕಮ್ಮಿ ಮಾಡ್ಕೊಳ್ದಲೇ ನೀನು ಯಾವುದೇ ಒಂದು ಕೆಲಸನ ಅಥವಾ ಕಾರ್ಯನ ಮಾಡ್ತೀನಿ ಅಂತ ಒಂದು ದೃಢ ನಿರ್ಧಾರ, ಸ್ಟ್ರಾಂಗ್ ಡಿಟರ್ಮಿನೇಷನ್ ಇಟ್ಕೊಂಡು ಮಾಡಿದರೆ, ಆ ಒಂದು ಹೇಳಿದ್ನಲ್ಲ ಕಲೆ ಮತ್ತು ಈ ಒಂದು ಸ್ಟ್ರಾಂಗ್ ಡಿಟರ್ಮಿನೇಷನ್, ಇವೆರಡೂ ಕಂಬೈನ್ ಆದರೆ ಅದು ನಿನ್ನ ಜೀವನದಲ್ಲಿ ಬಹಳ ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಇಷ್ಟೊತ್ತು ಹೇಳಿದ್ನಲ್ಲ, ಇದ್ರ ಬಗ್ಗೆ ಒಂದು ಚೂರು ಗಮನ ಕೊಟ್ಟು ಯಾವುದೇ ಒಂದು ಕಾರ್ಯನ ಫುಲ್ಲು ಡಿಟರ್ಮಿನೇಷನ್ ಆಗಿ ಕೊನೆಯವರೆಗೂ ಮಾಡೇ ಮುಗಿಸ್ತೀನಿ ಅಂತ ನೀನು ಅಂದ್ಕೊಂಡು ಭವಿಷ್ಯದಲ್ಲಿ ಹಾಕೊಂಡಿರೋಂಥ ಆಲೋಚನೆಗಳು, ಮಾಡ್ಕೊಂಡಿರೋಂಥ ಯೋಜನೆಗಳು ಎಲ್ಲ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಲಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರುಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂಗೀತವೇ ಉಡುಗೊರೆಯು. ಉಲ್ಲಾಸದ ಶುಭ ದಿನಕ್ಕೆ ಸಂಗೀತವೇ ಉಡುಗೊರೆಯು. ಅಮಿತಾಶ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೆ ಅಮಿತಾಶ್ ಅಂದಿದ ತಕ್ಷಣ ಜ್ಞಾಪಕಕ್ಕೆ ಬರೋದೇನಂದ್ರೆ, ಮಿತಭಾಷಿ ಆದ್ರೂ ಬಹಳಷ್ಟು ವಿವೇಚನಾ ಶಕ್ತಿ ಉಳ್ಳ ಅಂತ ವ್ಯಕ್ತಿ. ನಿನ್ ಜೊತೆ ಯಾವಾಗಲೇ ಮಾತಾಡ್ಬೇಕಾದ್ರೂ ನೀನ್ ಮಾಡೋಂಥ ತರ್ಕಗಳು, ಅದರಲ್ಲಿರೋಂಥ ವಿಚಾರವಂತಿಕೆ
ಇದೆಲ್ಲ ಬಹಳನೇ ಇಷ್ಟ ಆಗುತ್ತೆ. ಯಾವಾಗಲೇ ಮಾತಾಡ್ಬೇಕಾದ್ರೂ ಅಷ್ಟೇ ನನ್ನ ಮನಸ್ಸಲ್ಲಿರೋದನ್ನೇ ನೀನು ರಿಫ್ಲೆಕ್ಟ್ ಮಾಡ್ದಂಗೆ ಅನ್ಸುತ್ತೆ. ನನ್ನ ಥಾಟ್ಸ್ನ ಇನ್ನೂ ಇಮ್ಮಡಿಗೊಳಿಸಿ ಅದನ್ನ ಅರ್ಥಪೂರ್ಣವಾಗಿ ಹೇಳ್ತೀಯಾ ಅಂತ ಯಾವಾಗಲೂ ಅನ್ಸುತ್ತೆ. ನಿನ್ನ ಜೊತೆ ಮಾತಾಡ್ಬೇಕಾದ್ರೆಲ್ಲ ತುಂಬಾನೇ ಖುಷಿ ಆಗುತ್ತೆ. ಅದಕ್ಕೋಸ್ಕರನೇ ಜರ್ಮನಿಲಿ ಇರ್ಬೇಕಾರೆಲ್ಲ ನಿನಗೆ ಒಂದು 1000 ಸಲ ಕಾಲ್ ಮಾಡ್ತಾ ಇರ್ತಿದ್ದೆ, ಕಾಲ್ ಮಾಡಿ ತಲೆ ತಿಂತಾ ಇದ್ದೆ. ನಿನ್ನ ಜೊತೆ ಕೇವಲ 1 hour 2 hour ಮಾತಾಡಿದ್ರು ಕೂಡ ಅದರಲ್ಲಿ ಇದ್ದಿದ್ದಂತ ಮಜಾ ಒಂಥರ 1 ತಿಂಗಳಿಗಾಗಷ್ಟು ಇರ್ತಾ ಇತ್ತು. ಅಷ್ಟು ಖುಷಿ ಆಗ್ತಾ ಇತ್ತು. ನೋಡು, ನೀನ್ ಹುಟ್ಟಬ್ಬ ಅಂತ ಎಲ್ಲ ನನ್ನ ರೂಮ್ನೆಲ್ಲ ಡೆಕೋರೇಟ್ ಮಾಡ್ಬಿಟ್ಟಿದೀನಿ. ಇನ್ನ ಒಂದೇನು ಹೇಳ್ಬೇಕಂದ್ರೆ, ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ನನಗೆ ನಿಜವಾಗ್ಲೂ ಏನಾದ್ರೂ ಮಾತಾಡಿದಾಗ, ಯಾರ ಜೊತೆ ಏನಾದ್ರೂ ಮಾತಾಡಿದಾಗ ಥಾಟ್ ಪ್ರೊವೋಕಿಂಗ್ ಅಂತಾರಲ್ಲ, ಅದನ್ಸೋದು ನಿನ್ ಜೊತೆ ಮಾತಾಡಿದಾಗ ಮಾತ್ರ. ಇದನ್ನ ನಾನು ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇಲ್ಲ, ಮನಸ್ಸಿನಿಂದ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಬಹಳಷ್ಟು ವಿಷಯಗಳಲ್ಲಿ ನನಗೂ ನಿನ್ಗೂ ಅಭಿರುಚಿ ಇದೆ. ಆಮೇಲೆ ಕನ್ನಡದ ಮೇಲೆ ಅಭಿಮಾನ, ಇದೆಲ್ಲ ಏನೋ ಹೇಳ್ಕೊಳಕ್ ಆಗದೆ ಇರೋಂಥ ಶಕ್ತಿ ಅಂತ ಹೇಳ್ಬೋದು. ಒಂಥರ ಸಾಮಾನ್ಯವಾಗಿ ಒಂದೇ ನಾಡಿನವರು, ಒಂದೇ ಅಭಿರುಚಿ ಉಳ್ಳವರು, ಅವ್ರ ಹತ್ರ ಅಭಿಮಾನ ಇದೆ, ತಮ್ಮ ನಾಡ್ ಬಗ್ಗೆ ಅಭಿಮಾನ ಇದೆ ಅಂದಾಗ ಹತ್ರ ಆಗ್ತಾರೆ. ಆದ್ರೆ ನಾವು ಮೊದಲೇ ಫ್ರೆಂಡ್ಸ್ ಆಗಿದ್ದು, ಸ್ನೇಹಿತರಾಗಿದ್ದು, ಆಮೇಲೆ ನಮ್ಮಲ್ಲಿ ನಮ್ಮ ನಾಡು, ಜಲ, ನೆಲ, ಭಾಷೆ ಇದ್ರ ಮೇಲೆಲ್ಲ ಅಭಿಮಾನ ಇದೆ ಅಂತ ಗೊತ್ತಾಗಿದ್ದು. ನನಗೆ ಯಾರ ಜೊತೆನಾದ್ರೂ ನನ್ನ ಕನ್ನಡಕ್ಕೆ ಏನಾದ್ರು ಅವಮಾನ ಆಗಿರೋದು ಅದು ಇದೆಲ್ಲ ಆಯ್ತು ಅಂದ್ರೆ, ನಾನು ಯಾರ ಹತ್ರನಾದ್ರೂ ಹೇಳ್ಕೋಬೇಕು ಅಂದ್ರೆ ಮೊದಲನೇ ವ್ಯಕ್ತಿ ಜ್ಞಾಪಕಕ್ಕೆ ಬರೋದಂದ್ರೇನೆ ನೀನು. ಅದೇ ರೀತಿಯಲ್ಲಿ ಕನ್ನಡದ ಬಗ್ಗೆ ಖುಷಿ ಆಗಿರುವಂತ ಮಾತುಗಳನ್ನ ಕೇಳಿದಾಗ, ಅಥವಾ ಕನ್ನಡದ ಬಗ್ಗೆ ಏನೋ ಒಳ್ಳೆ ವಿಷಯಗಳನ್ನ ಕೇಳಿದಾಗ ಮೊದಲನೇ ವ್ಯಕ್ತಿ ಜ್ಞಾಪಕಕ್ಕೆ ಬರೋದು ಅಂದ್ರೇನೆ ನೀನು. ನಿನ್ ಜೊತೆನೆ ಶೇರ್ ಮಾಡ್ಕೋಬೇಕು ಅನ್ಸುತ್ತೆ. ನಾವು ತುಂಬಾ ದಿವಸದಿಂದ ಅನ್ಕೊಂತಾ ಇದೀವಿ ಯಾವ್ದಾದ್ರು ಒಂದು ರೋಡ್ ಟ್ರಿಪ್ಗೆ ಹೋಗೋಣ, ಆಮೇಲೆ ಇದು ಪಟ್ಟದಕಲ್ಲು, ಹಂಪಿ, ಐಹೊಳೆ, ಬಾದಾಮಿ ಇಲ್ಲೆಲ್ಲ ಹೋಗಿ ಅಲ್ಲಿರೋ ಇತಿಹಾಸದ ಬಗ್ಗೆ ಮಾತಾಡೋಣ, ಅಲ್ಲಿರೋ ಕಲೆನ ಆರಾಧಿಸೋಣ, ಹೀಗೆಲ್ಲ ಅನಿಸ್ತಾ ಇದೆ ನನಗೆ. ನೀನ್ ಹೇಳ್ದಾಗಿಂದ ಆಸೆ ಅನ್ನೋದು ತುಂಬಾನೇ ಹೆಮ್ಮರವಾಗಿ ಬೆಳೆದಿದೆ. ನೋಡು, ನಿನ್ಗೆ ಯಾವ ಸಮಯ ಆಗತ್ತೆ ಅಂತ ಎಲ್ಲ ಹೋಗೋಣ ಒಟ್ಟಿಗೆ. ಕೊನೆಗೆ ಹೇಳ್ಬೇಕಂದ್ರೆ, ನಿನ್ನಂತ ಸ್ನೇಹಿತನ್ನ ನಾನು ಸಂಪಾದನೆ ಮಾಡಿದೀನಿ ಅಂದ್ರೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ, ತುಂಬಾನೇ ಖುಷಿ ಆಗುತ್ತೆ. ನನ್ನ ಮಾತುಗಳೇ ಹೊರಡ್ತಾ ಇಲ್ಲ. ಕೊನೆಯದಾಗಿ ಮತ್ತೊಮ್ಮೆ ನಿನಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಆದಷ್ಟು ಬೇಗ ಭೇಟಿಯಾಗೋಣ. ಅಮಿತಾಶ್ ಅಣ್ಣ ಹುಟ್ಟುಹಬ್ಬದ ಶುಭಾಶಯಗಳು. ಅಮಿತಾಶ್ ಹುಟ್ಟುಹಬ್ಬದ ಶುಭಾಶಯಗಳು. ಅಮಿತಾಶ್ ಅಣ್ಣ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಮಿತಾಶ್ ಅಣ್ಣ ಹುಟ್ಟುಹಬ್ಬದ ಶುಭಾಶಯಗಳು. ಅಮಿತಾಶ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಮಿತಾಶ್ ಅಣ್ಣ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಒಳ್ಳೆಯದು ಮಾಡಿ. ಅಮಿತಾಶ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಗೆಳೆಯನಾದ ಅಮಿತಾಶ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. Hi, happy birthday. Finally I come at the last. I thought I won't do the video, but again I was like, I need to say thank you to all your friends, whoever took part in this whole thing. I was so crazily behind them and they finally got it done. So I need to say a big thank you to them also. And special thanks to Jairam and Sairam for actually bearing with my craziness. And you know how many times I made calls to them, how many times I pressured them to get it done. They finally got it done. So thank you guys, thank you very much. I really don't know everyone's names, few of them whoever have done the video, but the rest of them, Kiran, Nagraj, Harish, Sairam, Jairam, Venkatesh, I miss someone, Vignesh. So everyone, thank you so much for actually doing this, because you people are really sweet and very nice of you guys to come out and help me in doing this.
And since everyone is saying such nice and sweet things about you, I thought let's just break the pattern and tell you few things that people don't tell you. Like, you're mean. You are very mean. Alright? When you talk, you just don't think what you're talking. You're not bothered if the other person feels bad about you speaking so straightforwardly. So please, for the next time, when you speak something about any issue, it could be about a movie, it could be about some political party or whatever bullshit, please think twice before you say it. Alright? Others feel bad, including me. Whatever you said about my Apple phone or anything else, you're not supposed to say such things. Okay, anyways, it's exceeding more than 2 minutes, so happy birthday. And you're very lucky to have such sweet friends who will do anything to get things done. Okay, bye bye.